ಸರ್ ಈ ತರ ಒಳ್ಳೆ ಒಂದು ಹುಡುಗ ವಿಡಿಯೋ ಮಾಡ್ತಾ ಇದ್ದಾನೆ, ಕೆಲವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಮೊನ್ನೆ ಆಫೀಸ್ಗೆ ಹೋದಾಗ ಅದನ್ನೇ ಹೇಳ್ತಾ ಇದ್ರು. ಸೊ ಈ ತರ ಹುಡುಗ ನೋಡಿ ಚೆನ್ನಾಗಿ ಮಾಡ್ತೀನಿ, 15 ಮ್ಯಾನೇಜರ್ ಕೂಡ ಮಾತಾಡಿ ಆ ವಿಡಿಯೋನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಪವನ್ ಕುಮಾರ್ ಶರವತ್ ಅವರಿಗೆ ನೀರ್ ಕೊಡೋದು, ಸೊ ಈ ತರ ಊಟ ಕೊಡೋದೆಲ್ಲ ಅವಕಾಶ ಸಿಕ್ತು. ಅವಾಗ ನನಗೆ ಖುಷಿ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಬಂದ್ 6 ತಿಂಗಳಿಗೆ ಅಲ್ಲಿ ಹೋಗೋದಕ್ಕೆ ನಂಗೆ ಅವಕಾಶ ಸಿಕ್ತಲ್ಲ, ಅವ್ರನ್ನ ಮೀಟ್ ಮಾಡೋದು, ಅವ್ರ ಕೈ ಕಾಲ್ ಮುಟ್ಟ ಅವಕಾಶ ಸಿಕ್ತಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ. ಸರಿ ಓಕೆ ಅಂತ ಹೇಳಿದೆ. ಹಿಂದಿಯಲ್ಲಿ ಮಾತಾಡಿ ಈ ತರ ಮಾರಬೇಕು, ಒಂದ್ ಸ್ವಲ್ಪ ಟಿ ಶರ್ಟ್ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನನ್ನ ಹತ್ರ ಇರೋದೇ ಒಂದು, ಕೊಡಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಪವನ್ ಅಂತ ಹೇಳಿ. ಟೈಮಲ್ಲಿ ಅಕ್ಕವನ್ನು ಕೂಡ ನಂಗೆ ಮೆಸೇಜ್ ಮಾಡಿದೆ, ಶುಭವಾಗಲಿ ಗೆಳೆಯ ಅಂತ. ಅದನ್ನು ಕೂಡ ಸ್ಕ್ರೀನ್ ಶಾಟ್ ಎತ್ತಿಟ್ಟು, ಮತ್ತೆ ಅವ್ರಿಗೆ ಅಕ್ಕವನ್ನು ಫಾಲೋಸ್ ಇದ್ದಿದ್ದು ಮತ್ತೆ ನನಗೆ ಫಾಲೋಸ್ ಇದ್ದು ಎಲ್ಲ ಸ್ಕ್ರೀನ್ ಶಾಟ್ ಎತ್ತಿಟ್ಟು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಆರ್ಡರ್ ಇದು ಕೊಟ್ಟು ಟಕ್ಕಂತ ಆಫ್ಲೈನ್ ಆಗ್ಲಣ? ಇಲ್ಲ ನಿಮ್ಗೆ ಇನ್ನೂ ಈಗ ನೋಡಿ 11 ಗಂಟೆ ಆಯ್ತು, ಆಫ್ಲೈನ್ ಆಗ್ಬೋದು. ಇನ್ನೂ 3 ನಿಮಿಷ ಐತೆ. ಆಫ್ಲೈನ್ ಆಗ್ಬೋದು, ಅದು 15 ನಿಮಿಷ ಟೈಮ್ ಇರುತ್ತೆ, ನಿಮ್ಗೆ ಗ್ಯಾಪ್ ಇರುತ್ತೆ, ಆಗ್ಬೋದು. ಆರ್ಡರ್ ಕಂಪ್ಲೀಟ್ ಆಯ್ತಾ? 24 ಆಯ್ತು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸರಿ ಇವಾಗ ಹುಷಾರು. ಈಗ ಮನೆ ಕಡೆ ಬನ್ನಿ, ಈಗ ಆಫ್ಲೈನ್ ಆಗ್ಬೋದು. ಮನೆ ಕಡೆ ಬನ್ನಿ, ನಾನು ಬರ್ತೀನಿ ರೂಮ್ ಹತ್ರ. ಓಕೆ ರಘುವರ್. ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ತುಂಬಾ ಜನ ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು, ಗುಲ್ಬರ್ಗ ಸೈಡ್ ಅವ್ರಿಗೆ ಸ್ವಲ್ಪ ಕೆಲಸ ಕಡಿಮೆ ಅಲ್ಲಿ ಆ ಊರಲ್ಲಿ. ಅವರು ಇದನ್ನ ನಂಬ್ಕೊಂಡು ಏನೋ ದುಡಿಬೇಕು, ಏನೋ ಮಾಡ್ಬೇಕು, ಛಲ ಇಟ್ಕೊಂಡು ಬರ್ತಾರೆ. ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಯಾರು ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಗೈಡ್ ಮಾಡೋರು ಇರಲ್ಲ, ಎಲ್ಲಿ ಉಳ್ಕೋಬೇಕು, ಏನ್ ಮಾಡ್ಬೇಕು ತುಂಬಾ ಜನ ಗೊತ್ತಿಲ್ಲ. ಓಕೆ, ಇವಾಗ್ಲೂ ನೋಡ್ಬೋದು ನಿಮ್ ಮೆಜೆಸ್ಟಿಕಲ್ಲಿ ತುಂಬಾ ಜನ ಉತ್ತರ ನಾರ್ತ್ ಕರ್ನಾಟಕದವ್ರು ಇದ್ದೇ ಇರ್ತಾರೆ. ಓಕೆ, ನೀವು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ. ನಮ್ ಕಡೆಯಿಂದ ಇನ್ನೊಂದ್ಸತಿ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಧನ್ಯವಾದಗಳು. ಓಕೆ, ಅದ್ರ ಜೊತೆಗೆ ನೀವು ಟಿಕ್ ಟಾಕ್ ಸ್ಟಾರ್ ಅಂತಾನೂ ಕೂಡ ಕೇಳಿದ್ರೆ. ಹೌದೌದು, ಲಾಸ್ಟ್ ಟೈಮ್ ಟಿಕ್ ಟಾಕ್ ಅಂದ್ರೆ ಅದೊಂದು 2019 ನವೆಂಬರ್ ಡಿಸೆಂಬರ್ ಮಂತ್ ಅಂತದೆ. ಪವನ್ ಕುಮಾರ್ ಶರವತ್ ಕೇಳಿದಿತ್ತ? ಪ್ರೋ ಕಬಡ್ಡಿ ಆಡೋರು ಪವನ್ ಕುಮಾರ್ ಶರವತ್ ಮತ್ತೆ ಪ್ರದೀಪ್ ನರವಲಿ ಅವರೆಲ್ಲ ಬಂದಿದ್ರು. ಸೊ ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನಗೊಂದು ಅವಕಾಶ ಸಿಕ್ಕಿತ್ತು. ಏನಂದ್ರೆ ಅವ್ರನ್ನ ಸ್ಟೇಡಿಯಂ ಒಳಗಡೆ ಹೋಗಿ ಕ್ಲೀನ್ ಮಾಡೋ ಅವಕಾಶ, ಹಂಗಂದ್ರೆ ಮ್ಯಾಟ್ ಹತ್ರ ಕುತ್ಕೊಳ್ಳೋದು, ಸೊ ಅವ್ರಿಗೆ ಪವನ್ ಕುಮಾರ್ ಶರವತ್ ಅವರಿಗೆ ನೀರ್ ಕೊಡೋದು, ಸೊ ಈ ತರ ಊಟ ಕೊಡೋದೆಲ್ಲ ಅವಕಾಶ ಸಿಕ್ತು. ಅವಾಗ ನನಗೆ ಖುಷಿ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಬಂದ್ 6 ತಿಂಗಳಿಗೆ ಅಲ್ಲಿ ಹೋಗೋದಕ್ಕೆ ನಂಗೆ ಅವಕಾಶ ಸಿಕ್ತಲ್ಲ, ಅವ್ರನ್ನ ಮೀಟ್ ಮಾಡೋದು, ಅವ್ರ ಕೈ ಕಾಲ್ ಮುಟ್ಟ ಅವಕಾಶ ಸಿಕ್ತಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ. ಸರಿ ಓಕೆ ಅಂತ ಹೇಳಿದೆ. ಸರ್ ಓಕೆ ಅಂತ ಹೇಳಿದಾಗ ಪವನ್ ಕುಮಾರ್ ಶರವತ್ ಹೊರಗಡೆ ಬರೋದು ವಿಡಿಯೋ ಆಗ್ತದೆ. ಸೊ ಆ ವಿಡಿಯೋಂದ ಮಿಲಿಯನ್ ವ್ಯೂಸ್ ಹೋಗ್ಬಿಡ್ತು. ಆ ಮಿಲಿಯನ್ ವ್ಯೂಸ್ ಹೋಗಿದ್ದರಿಂದ ನನ್ನ ವಿಡಿಯೋಗೆ ಅಪ್ಡೇಟ್ ಬರೋದಕ್ಕೆ ಶುರು ಆಯ್ತು, ಅಂದ್ರೆ ವ್ಯೂಸ್ ಜಾಸ್ತಿ ಆಗೋದಕ್ಕೆ ಶುರು ಆಯ್ತು. ಆಮೇಲೆ ಕೆಲವರು ಅದಕ್ಕೂ ಕೂಡ ಕೆಲವ್ರನ್ನ ಕರ್ಸಿದೀನಿ. ಅಲ್ಲೂ ಕೂಡ ಕೆಲವರು ವಿಡಿಯೋ ನೋಡ್ಕೊಂಡು ತುಂಬಾ ಜನ ಇಲ್ಲಿ ಡೆಲ್ಲಿ, ರಾಜಸ್ಥಾನ್ ಆ ಕಡೆಯಿಂದ ತುಂಬಾ ಜನ ಇಲ್ಲಿಗೆ ಪ್ರಾಕ್ಟೀಸ್ಗೆ ಕೂಡ ಬಂದಿದ್ರು. ತುಂಬಾ ಜನ ಅದರಲ್ಲೂ ಕೂಡ ಕರ್ಸಿದ್ರ ನೀವು? ಅದ್ರಲ್ಲೂ ಕೂಡ ಬಂದಿದ್ದು ತುಂಬಾ ಜನ ನನ್ನ ನೋಡ್ಕೊಂಡು ಈ ಪವನ್ ಕುಮಾರ್, ಅದ್ರಲ್ಲೂ ಕೂಡ ಪವನ್ ಕುಮಾರ್ ಸ್ಪೀಡರ್ ಅಂತ ಇಟ್ಟಿದೆ. ಸೊ ಅದಕ್ಕೂ ಕೂಡ ಜಾಯಿನ್ ಬಂದಿದ್ರು ತುಂಬಾ ಜನ. ಅದು ಇನ್ನೊಂದು ವಿಷಯ, ನೀವು ಅಕ್ಕನ ಬಗ್ಗೆ ಕೇಳಿರ್ತೀರಾ. ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ಗೊತ್ತಿಲ್ಲ. ಅವಾಗ ಟೈಮಲ್ಲಿ ಅಕ್ಕವನ್ನು ಕೂಡ ನಂಗೆ ಮೆಸೇಜ್ ಮಾಡಿದೆ, ಶುಭವಾಗಲಿ ಗೆಳೆಯ ಅಂತ. ಅದನ್ನು ಕೂಡ ಸ್ಕ್ರೀನ್ ಶಾಟ್ ಎತ್ತಿಟ್ಟು, ಮತ್ತೆ ಅವ್ರಿಗೆ ಅಕ್ಕವನ್ನು ಫಾಲೋಸ್ ಇದ್ದಿದ್ದು ಮತ್ತೆ ನನಗೆ ಫಾಲೋಸ್ ಇದ್ದು ಎಲ್ಲ ಸ್ಕ್ರೀನ್ ಶಾಟ್ ಎತ್ತಿಟ್ಟು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಏನೆಲ್ಲ ಮಾಡಿದ್ರಿ? ಸೊ ಅದಾದ್ಮೇಲೆ ಪ್ರಾಕ್ಟೀಸ್ ಮುಗೀತು. ಇನ್ನ ಅವ್ರದ್ದೆಲ್ಲ ಪ್ರೋ ಕಬಡ್ಡಿ ಎಲ್ಲ ಮುಗೀತು. ಪವನ್ ಕುಮಾರ್ ಶರವತ್ ಜೊತೆ ಒಂದ್ 2 ನಿಮಿಷ ಮಾತಾಡಿದ್ದೆ. ಸರ್ ಈ ತರ ಸೆಲೆಕ್ಷನ್ ಆಗ್ಬೇಕು, ಅವ್ರು ತುಂಬಾ ಹಿಂದಿಲಿ ಮಾತಾಡ್ತಾ ಇದ್ರು. ನಾನು ಕೂಡ ಹಿಂದಿಲಿ ಸ್ವಲ್ಪ ಬರ್ತಾ ಇತ್ತು. ಅವಾಗ ಹಿಂದಿಲಿ ಮಾತಾಡಿ ಈ ತರ ಮಾರಬೇಕು, ಒಂದ್ ಸ್ವಲ್ಪ ಟಿ ಶರ್ಟ್ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನನ್ನ ಹತ್ರ ಇರೋದೇ ಒಂದು, ಕೊಡಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಪವನ್ ಅಂತ ಹೇಳಿದ್ರು. ನನ್ನ ಜೊತೆ ಇನ್ನೂ 4 ಜನ ಹುಡುಗರಿದ್ದು ಆ ಟೈಮಲ್ಲಿ ಒಳಗಡೆ ಕೆಲಸ ಮಾಡೋದಕ್ಕೆ. ಅವಾಗ ಹೇಳಿದಾಗ ಅವ್ರು ಹೇಳಿದ್ರು, ಇನ್ನೊಂದು 2 ವರ್ಷ ನಿಮ್ಮನ್ನ ಈ ಮ್ಯಾಟ್ ಮೇಲೆ ನೋಡ್ಬೇಕು, ನಮ್ಮನ್ನ ನೀವು 4 ಜನ ಈ ಮ್ಯಾಟ್ ಮೇಲೆ ಬರ್ಬೇಕು, ಇವತ್ತು ನಮಗೋಸ್ಕರ ಕೆಲಸ ಮಾಡಿದೀರಾ, ಮುಂದೊಂದಿನ ಈ ಮ್ಯಾಟ್ ಮೇಲೆ ನೀವು ಆಡ್ಬೇಕಂತ ಹೇಳಿದ್ರು. ಸೊ ವಿಧಿ ಆಟ, ಕೊರೋನಾ ಇಂದ 2-3 ವರ್ಷ ಎಲ್ಲ ಹುಡುಗರಿಗೂ ತುಂಬಾ ಏಟ್ ಆಯ್ತು. ಓಕೆ, ಅದ್ರ ಜೊತೆಗೆ ಇವಾಗ ನಿಮ್ನ ಈಗ ಕಾಂಟ್ಯಾಕ್ಟ್ ಮಾಡೋರು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಇಂದಾನೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೌದು, ಇನ್ಸ್ಟಾಗ್ರಾಮ್ ಇಂದಾನೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ನನ್ನ ಮೈಂಡ್ ಅಷ್ಟು ಬಿಸಿ ಆಗಲ್ಲ. ಹೆಂಗಿದ್ರೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ಪ್ರತಿಯೊಬ್ರು ಕಾಂಟ್ಯಾಕ್ಟ್ ತಗೊಂಡು ಪ್ರತಿಯೊಬ್ಬರ ಜೊತೆ ಮಾತಾಡ್ತೀನಿ. ಅವ್ರು ಏನೇನ್ ರಿಪ್ಲೈ ಕೊಟ್ಟು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಓಕೆ, ಅಂದ್ರೆ ಇವಾಗಲೇ ಒಂದು ನೋಡಿದ್ವಿ ನಾವು, ನೋಡಿ ಅಂದ್ರೆ ಇಷ್ಟ ಆರ್ಡರ್ ಆಯ್ತು, ಇಷ್ಟು ಕಂಪ್ಲೀಟ್ ಮಾಡಿದ್ವಿ, ಇವಾಗ ಬಂದ್ವಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಇವರಿಗೆ ಸಹಾಯ ಮಾಡ್ತಾ ಇದೀನಿ ಅಂದ್ರೆ, ಒಂದ್ ವಿಷಯ, ನಾನು ಫಸ್ಟ್ ಟೈಮ್ ನಾನು ಸ್ವಿಗ್ಗಿ ಬಂದಾಗ ನನಗೆ ಇನ್ಸೆಂಟಿವ್ ಬಗ್ಗೆ 1 ವರ್ಷ ಯಾರು ಹೇಳ್ಕೊಳ್ಳಿಲ್ಲ. ಸೊ ಹಿಂಗೆ ಕೆಲಸ ಮಾಡ್ತೀನಿ ಅಂದ್ರೆ ಭಯ ಆಗುತ್ತೆ, ನೀನ್ ಮಾಡ್ಬೇಡ, ನೈಟ್ ಹೊತ್ತೆಲ್ಲ ಮಾಡ್ಬಾರ್ದು, ಸುಮ್ನೆ ಇನ್ಸೆಂಟಿವ್ ಎಲ್ಲ ಇಲ್ಲೇ ಮಾಡ್ಬಿಡಿ ಅಂತ ಸುಮಾರು ಜನ ಎದುರಿಸಿದ್ರು. ನನಗೆ ಒಂದು ಇನ್ಸೆಂಟಿವ್ ಬಗ್ಗೆ ತಿಳ್ಕೊಳಕ್ಕೆ 1 ವರ್ಷ ಬೇಕಾಯ್ತು. ಸೊ ಈ ಹೊಸದಾಗ ಹುಡುಗರು ಬರೋರಿಗೆ ಇನ್ಸೆಂಟಿವ್ ಬಗ್ಗೆ ಗೊತ್ತಿರಲ್ಲ, ಸುಮ್ಮನೆ ಡ್ಯೂಟಿ ಮಾಡ್ತಾ ಇರ್ತಾರೆ. 18 ಅವರ್ ಡ್ಯೂಟಿ ಮಾಡ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ಹಾಕೋದು, ನೋಡಿ ಗುರು ನೀನ್ ಸುಮ್ಮನೆ ಫೇಕ್ ಮಾಡ್ತೀಯಾ, ನಾವು 10-18 ಅವರ್ ಡ್ಯೂಟಿ ಮಾಡಿದ್ವಿ, ಬರೀ 1000 ರೂಪಾಯಿ ಆಗುತ್ತೆ, ನೀನ್ ಸುಳ್ಳು ಹೇಳ್ತೀಯ ಅಂತ. ಬಟ್ ಈ ಹುಡುಗರು ನೋಡಿ 24 ಆರ್ಡರ್ ಮುಗಿಸಿದ್ರೆ ಇವ್ರು ಆಲ್ಮೋಸ್ಟ್ 1,500-2,000 ಆಗಿರುತ್ತೆ ಆರಾಮಾಗಿ. ನಂತರ 1 ವರ್ಷ ಇನ್ಸೆಂಟಿವ್ ಇಲ್ದಲ್ಲಿ ಅಲಿಬಾರ್ದು ಹುಡುಗರು ಅಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲ ಗೈಡ್ಲೈನ್ಸ್ ಕೊಡ್ತೀರಾ ನೀವು? ಬೆಳಗ್ಗೆ ಇಷ್ಟೇ ಗಂಟೆಗೆ ಲಾಗಿನ್ ಮಾಡ್ಬೇಕು, ಮಧ್ಯಾಹ್ನ ಇಷ್ಟು ಗಂಟೆಗೆ ಆಫ್ ಮಾಡ್ಬೇಕು, ಇದೇ ತರ ಊಟಕ್ಕೆ ಯಾವ ತರ ಹೋಗ್ಬೇಕು ಆರ್ಡರ್ ಇದ್ದಾಗ, ಸೊ ಆರ್ಡರ್ ನ ಯಾವ ತರ ಬೇಗ ಡೆಲಿವರಿ ಮಾಡ್ಬೇಕು, ಹೆಲ್ಪ್ ಆಪ್ಷನ್ ಅಲ್ಲಿ ಏನ್ ಮಾಡ್ಬೇಕು, ಏನೋ ಪ್ರಾಬ್ಲಮ್ ಅದು ಏನ್ ಮಾಡೋ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಅದೇ ರೀತಿ ನೀವು ತುಂಬಾ ಜನ ಅನ್ಕೊಳ್ತಾ ಇದ್ದೀರಾ, ಬೇರೆ ಬೇರೆ ರಾಜ್ಯಗಳಿಂದ ನೋಡ್ತಾ ಇರ್ತೀರಾ, ನಿಮ್ಗೇನಾದ್ರು ಬರ್ಬೇಕು, ಅದೇ ರೀತಿ ಡೆಲಿವರಿ ಜಾಬ್ಗೆ ಸೇರ್ಬೇಕು ಅನ್ನೋರು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅದೇ ರೀತಿ ಅವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಹೋಗ್ಬಿಟ್ಟು ನೀವು ಕೂಡ ಅವ್ರ ಜೊತೆ ಚಾಟ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಜಾಯಿನ್ ಮಾಡಿಸ್ತಾ ಇದೀರಲ್ಲ, ಸ್ವಿಗ್ಗಿ ಕಡೆಯಿಂದ ಟೀಮ್ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್ ಬಂದಿದೆ ನಿಮಗೆ?
ಸ್ವಲ್ಪ ಹೆಲ್ಪ್ ಆಗಿದೆ, ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಓಕೆ ಸೊ ನನ್ನ ವಿಡಿಯೋ ಪ್ರತಿಯೊಬ್ರು ಮ್ಯಾನೇಜರ್ ಕೂಡ ಅವ್ರ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದಾರೆ. ಅಂದ್ರೆ ಈ ತರ ವಿಡಿಯೋ ಮಾಡ್ತಾ ಇದ್ರೆ, ಸೊ ಈ ತರ ಒಂದು ಹುಡುಗ ವಿಡಿಯೋ ಮಾಡ್ತಾ ಇದ್ದಾನೆ, ಕೆಲವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಮನೆ ಆಫೀಸ್ಗೆ ಹೋದಾಗ ಅದನ್ನೇ ಹೇಳ್ತಾ ಇದ್ರು. ಸೊ ಈ ತರ ಹುಡುಗ ನೋಡಿ ಚೆನ್ನಾಗಿ ಮಾಡ್ತೀನಿ, 15 ಮ್ಯಾನೇಜರ್ ಕೂಡ ಮಾತಾಡಿ ಆ ವಿಡಿಯೋ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಅಂತ. ಓಕೆ, ಏನೋ ಇವತ್ತು ನೀವು ಏನೋ ಇದನ್ನ ಇಟ್ಟಿದ್ರಿ ಇವತ್ತು Instagram ಸ್ಟೋರಿಲಿ, ಏನು ವಿನ್ ಆಗಿದೀನಿ ಅಂತ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರಿ. ಅದು ಏನಂದ್ರೆ ತುಂಬಾ ಜನ ಹಂಗಂದ್ರೆ ಇಡೀ ಇಂಡಿಯಾದಲ್ಲಿ ಯಾರು ಹೈಯೆಸ್ಟ್ ರೆಫರ್ ಮಾಡ್ತಾರೆ ಅವ್ರಿಗೆ 10 ಲಕ್ಕಿ ವಿನರ್ಸ್ ಅಂತ ಇತ್ತು. ಸೊ ಆ ಲಕ್ಕಿ ವಿನರ್ಸ್ ಅಲ್ಲಿ ನಮಗೆ ಬಂದ್ಬಿಟ್ಟು ಒಂದು 10,000 ವರ್ತ್ ಸ್ಪೀಕರ್ ಬಂದಿತ್ತು. ಸೊ ಅದರಲ್ಲಿ ಬೆಂಗಳೂರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಬೆಂಗಳೂರಿಗೆ ನೀವು ಸೆಲೆಕ್ಟ್ ಆಗಿ? ಬೆಂಗಳೂರಿಗೆ, ಇಡೀ ಬೆಂಗಳೂರಿಗೆ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಅದನ್ನ ಕೊಟ್ಟಿದ್ರು. ಸೊ ಇಸ್ಕೋರಕ್ಕೆ ಹೋದೆ, ಖುಷಿಯಿಂದ ಎಲ್ಲರೂ ಮಾತಾಡಿಸಿ ಚೆನ್ನಾಗಿ ಒಂದು ಮಾತಾಡಿಸಿ ಆ ಸ್ಪೀಕರ್ ನನಗೆ ಕೊಟ್ಟು. ಓಕೆ, ಇವಾಗ ಇನ್ನೊಂದು, ಈಗ ಡೆಲಿವರಿ ಜಾಬ್ ಬಗ್ಗೆ ಯಾರೋ ಒಬ್ರು ಪಬ್ಲಿಕ್ ಅವ್ರಿಗೆ ಒಂಥರ ಡಿಫ್ರೆಂಟ್ ಅಂದ್ರೆ ನೋಡೋ ರೀತಿನೇ ಬೇರೆ ಇದೆ. ಹೌದು, ನನ್ಗೆ ಸುಮಾರು ಮಾಲ್ಗಳಲ್ಲಿ ಈ ತರ ಅನುಭವ ಆಗಿರೋದು. ಸೊ ನಾನು ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಪಿಕಪ್ ಆದಾಗ ಹೋಗೋ ಬ್ಯಾಕ್ ಸೈಡ್ ಇಂದ ಬಾ, ಫ್ರಂಟ್ ಅಲ್ಲಿ ಅಲೌಡ್ ಮಾಡಲ್ಲ. ಸೊ ನಾವು ಒಂದೊಂದ್ ದಿನ ಟೀ ಶರ್ಟ್ ಮಾಡ್ತೋಗಿ ನಾರ್ಮಲ್ ಕಸ್ಟಮರ್ ತರನೇ ಹೋಗಿರ್ತೀವಿ, ಆದ್ರೂ ಕೂಡ ನಮ್ಮನ್ನ ಹಾಗೆ ನೋಡ್ತಾರೆ. ಲಾಸ್ಟ್ ಟೈಮ್ ಒಂದು ಸೆಕ್ಯೂರಿಟಿ ಗಾರ್ಡ್ ನೋಡಿರ್ತಾನೆ ನಮ್ಮನ್ನ, ಇವಾಗ ಏನು ಬ್ಯಾಕ್ ಸೈಡ್ ಬಾ, ಇಲ್ಲಿ ಕೊಡಲ್ಲ ಆರ್ಡರ್. ಅದೇ ನಂಗೊಂದು ರಿಕ್ವೆಸ್ಟ್ ಅಷ್ಟೇ, ಪ್ರತಿಯೊಬ್ಬ ಸ್ವಿಗ್ಗಿ ಹುಡುಗರಿಗೆ ಲಿಫ್ಟ್ ಅಲ್ಲಿ ಬಿಡಲ್ಲ, ಇನ್ನೊಂದು ಲಿಫ್ಟ್ ಅಲ್ಲಿ ಹೋಗೋದಕ್ಕೆ ಬಿಡಲ್ಲ. ಹೋಗು ಸ್ಟೇರ್ ಕೇಸ್ ಅಲ್ಲಿ ಹತ್ಕೊಂಡು ಹೋಗು, ಇಲ್ಲ ನಡ್ಕೊಂಡು ಹೋಗು, ಇಲ್ಲ ಥರ್ಡ್ ಫ್ಲೋರ್ ನೀನೇ ನಡ್ಕೊಂಡು ಹೋಗು ಅಂತ ಸ್ವಲ್ಪ ಇದ್ ಮಾಡ್ತಾರೆ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ತುಂಬಾ ಆಸೆ. ಯಾಕಂದ್ರೆ ಕೆಲವರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಇನ್ ಕೆಲವರಿಗೆ ವಯಸ್ಸಾದವ್ರು ಇರ್ತಾರೆ. ಸೊ ಅವ್ರಿಗೆ ಹೋಗಕ್ಕಾಗಲ್ಲ, ಲಿಫ್ಟ್ ಅಲ್ಲಿ ಅನುವಾದ ಮಾಡ್ಕೊಡಿ. ಮತ್ತೆ ಇನ್ನ ಅವ್ರನ್ನ ಒಳಗಡೆ ಎಲ್ಲರ ಜೊತೆ ಹೋಗೋದಕ್ಕೆ ಬಿಡಿ, ಏನಾಗಲ್ಲ. ಸ್ವಿಗ್ಗಿ ಟಿ ಶರ್ಟ್ ಇಂದ ಏನಾಗಲ್ಲ. ನಾಳೆ ಒಂದಿನ ಸ್ವಿಗ್ಗಿ ಟಿ ಶರ್ಟ್ ಹಾಕೋ ನಾನು ಊಟಕ್ಕೆ ಹೋದ್ರೆ ಅವ್ನು ಬಿಡ್ಲೇಬೇಕು ಒಳಗಡೆ. ಆತರ. ಓಕೆ, ಇವಾಗ ನೆಕ್ಸ್ಟ್ ಅಂದ್ರೆ ಬರೋರಿಗೆ ಏನ್ ಹೇಳ್ತೀರಾ? ನೆಕ್ಸ್ಟ್ ಬರೋರ್ಗೆ ಅವ್ರು ಇದನ್ನ ಗುರಿ ಇಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಮೈಂಡ್ ಅಲ್ಲಿ ಬಂದ್ರೆ ಮಾಡ್ತಾರೆ. ಅವರು ನಮ್ಗೆ ಕೆಲವೊಂದು ಕಮೆಂಟ್ ಗಳು ಬಂದಿರೋದನ್ನ ನೋಡ್ಕೊಂಡು ಓದ್ಕೊಂಡು ಇದಾಗಲ್ಲ ಅಂತ ಮೈಂಡ್ ಅಲ್ಲಿ ಅನ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಮಾಡಕ್ಕಾಗಲ್ಲ. ನಾನು ಮಾಡೇ, ಈಗ ಸುಮಾರು ಜನ ಬಂದಿದಾರಲ್ಲ, ಒಂದ್ 70 ರಿಂದ 80 ಜನ ಕೆಲಸ ಮಾಡ್ತಾ ಇದ್ರಲ್ಲ, ಅವತ್ತು ಯಾವತ್ತು ಹಣ ಈ ತರ ಆಗಿಲ್ಲ ಅಂತ ಹೇಳಿಲ್ಲ. ಒಂದೊಂದ್ ದಿನ ಕಮ್ಮಿ ಆಗುತ್ತೆ, ಅಂದ್ರೆ ವಾರದಲ್ಲಿ ಒಂದ್ 2 ದಿನ ಆರ್ಡರ್ಸ್ ಇರುತ್ತೆ. ಅಂದ್ರೆ ಮಂತ್ ಎಂಡ್ ಅಲ್ಲಿ 25 ಇಂದ 30 ವರೆಗೂ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ಮಿನಿಮಮ್ 1000-1500 ಮಾಡ್ಕೊಂಡ್ ಬರ್ತಾರೆ. ಸೊ ಅವ್ರ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಹೆಂಗ್ ಮಾಡ್ತೀನಿ ಅಂತ. ನೀವ್ ಹೆಂಗೆ PG ಮಾಡ್ಕೊಂಡಿದ್ರ? ಹೆಂಗೆ PG ಮಾಡಿಸ್ಕೊಂಡಿದ್ರೆ ಹೆಂಗೆ? ನಾನು ಎಲ್ರಿಗೂ PGನೇ ಮಾಡ್ಕೊಟ್ಟಿರೋದು. ಯಾಕಂದ್ರೆ ರೂಮ್ ಬಂದ್ರೆ ಕೆಲವರು ಸಡನ್ಲಿ ವೇಕೆಟ್ ಮಾಡ್ಬಿಡ್ತಾರೆ, ಅವಾಗ ಇಡೀ ಬಾಡಿಗೆ ಎಲ್ಲ ಒಬ್ಬನ ಮೈ ಮೇಲೆ ಬಂದ್ಬಿಡುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ಮ ಏರಿಯಾದಲ್ಲಿ ಎಲ್ರಿಗೂ PGನೇ ಮಾಡ್ಕೊಟ್ಬಿಟ್ಟಿದ್ದೀನಿ. ನೀವು ಅಲ್ಲೇ ಇರೋದಾ? ನಾನು ಅವ್ರ ಜೊತೆನೇ ಇರ್ಲೇಬೇಕಂತೆ. ಅಲ್ಲೇ ಇರ್ಬೇಕು, ಇಲ್ಲ ನಾನು ಇಲ್ಲ ಅಂದ್ರೆ ಅವ್ರು ಇರಲ್ಲ. ಓಕೆ, ಅದೇ ರೀತಿ ಅಂದ್ರೆ ಅವ್ರ ಜೊತೆನೇ ಅಲ್ಲೇ ಇದ್ದ. ಅವ್ರ ಜೊತೆ ಇವಾಗ ನೋಡಿ, ಇವಾಗ ರಾತ್ರಿ ನಾನು ಕೆಲಸ ಮುಗಿಸ್ಕೊಂಡು ಹೊಂಟೆ ಅಂದ್ರೆ ಎದ್ದಿರ್ತಾರೆ. ಇನ್ನೊಂದು ವಿಷಯ, ಅವ್ರು ಹುಡುಗರು ಹೆಂಗೆ ಅಂದ್ರೆ ಬೆಳಗ್ಗೆ ನಾನು 7:30 ಹೇಳ್ಬೇಕು ಡ್ಯೂಟಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಅವರೇ ನನಗೆ ಕಾಫಿ ತಂದಿಲ್ಲ ಎಬ್ರಿಸ್ತಾರೆ ನಮ್ಮನೆ. ಇದ್ರಲ್ಲಿ ಕಾಫಿ ತಂದಿದ್ದೀವಿ, ಇದರಲ್ಲಿ ಊಟ ಮಾಡಿ ನಾಷ್ಟ ಮಾಡಿ. ತುಂಬಾ ಒಳ್ಳೆ ಹುಡುಗರು ಬಂದಿರೋ, ತುಂಬಾ ಗೌರವ ಕೊಡ್ತಾರೆ, ತುಂಬಾ ಗೌರವ ರೆಸ್ಪೆಕ್ಟ್. ಅಣ್ಣ ಅಂತ, ಇವಾಗ ನಾನು ಅವ್ರನ್ನ ಅಣ್ಣ ಅಂತ ಅವರು ನನ್ನ ಅಣ್ಣ ಅಂತ ಕರೀತಾರೆ. ಇನ್ನು ಚಿಕ್ಕ ಹುಡುಗರು, ಅದು ಒಳ್ಳೆ ಗೌರವ ಇದೆ, ಒಳ್ಳೆ ರೆಸ್ಪೆಕ್ಟ್ ಇದೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಎತ್ತರಕ್ಕೆ ಬೆಳೀರಿ. ಅದೇ ರೀತಿ ನಿಮ್ಮ ನಿಮ್ದೇನು ಸ್ಪೋರ್ಟ್ಸ್ ಏನಿದೆ ಇದೇ ರೀತಿ ಬೆಳೀಲಿ, ಒಳ್ಳೇದಾಗ್ಲಿ. ಸ್ನೇಹಿತರೆ, ಇವರು Instagram ಲಿಂಕ್ ನಾನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅದೇ ರೀತಿ ಇವರು ನೈಟ್ ಶಿಫ್ಟ್ ಅಲ್ಲಿ ಮಾಡ್ತಾರೆ. ಸ್ವಿಗ್ಗಿ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಮಾಡೋದು ಅಂತಿದೆಯಲ್ಲ, ಅದು ಈಸಿ ಕೆಲಸ ಅಲ್ಲ. ತಾವು ತಮ್ಮ ಪಾಡಿಗೆ ತಾವು ಮಾಡ್ಕೋಬಹುದು, ನಮ್ಮ ಪಾಡಿಗೆ ಏನೋ ದುಡಿತಾರೆ, ಅಷ್ಟು ದುಡಿಬಹುದು, ಇಷ್ಟು ದುಡಿಬಹುದು. ಬಟ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಮುಖಾಂತರ ನೀವು ಒಂದ್ ಲೆವೆಲ್ಗೆ ಬೇರೆನೋ ಹೋಗ್ತಾ ಇದ್ದೀರಾ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಬ್ರೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.